ನೆಕ್ಸ್ಟು ಒಂದು ಇಂಟರ್ನ್ಯಾಷನಲ್ ಡಿಶ್ ತಿಂದಾದಮೇಲೆ ಎಲ್ಲರ ಇನ್ನೊಂದು ಇಂಟರ್ನ್ಯಾಷನಲ್ ಡಿಶ್ ಎಲ್ಲರ ಫೇವ್ರೇಟು ಹನಿ ಕೇಕು. ಈಗಿನ ಕಾಲದವರೆಲ್ಲ ಬರೀ ಪೇಸ್ಟ್ರೀಸ್ ತಿನ್ಕೊಂಡಿರ್ತಾರೆ, ಬಟ್ ನಮ್ಮ ಕಾಲದಲ್ಲಿ ಹನಿ ಎಲ್ಲ ಕೆಳಗಡೆ ಹೊಂಟೈತೆ. ವಿಡಿಯೋ ಮಾಡಿರಿ ಅದೇವ್ರಿಗೆ. ಎಲ್ರಿಗೂ ನಮಸ್ಕಾರ, ಮತ್ತೊಮ್ಮೆ ಅನ್ಬಾಕ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಇವತ್ತು ನಾವು ಒಂದು ಮ್ಯಾಗಿ ತಿನ್ನೋಣ ಅಂತ ಬಂದಿದ್ದೀವಿ. ಸೊ ತಮ್ಮಲ್ಲಿ ನೋಡಿರ್ತೀರ. ಸೊ ಈ ಜಾಗ ಬಂದು ಮ್ಯಾಗಿ ವೆರೈಟೀಸ್ ಮ್ಯಾಗಿಗೆ ಫೇಮಸ್ಸು. ಏನಂದರೆ ನಾರ್ಮಲ್ ಮ್ಯಾಗಿ ಮಸಾಲ ಹಾಕ್ತೀರಾ, ಇವ್ರದ್ದೊಂದು ಸ್ಪೆಷಲ್ ಮಸಾಲ ಮನೇಲಿ ಮಾಡ್ಕೊಂಡು ಮಸಾಲಾನ ಹಾಕಿ ಮಾಡ್ತಾರೆ, ಅದೊಂದು ಸ್ಪೆಷಲ್ಲು. ಮತ್ತು ಇಲ್ಲಿ ಸುತ್ತಮುತ್ತ ಬೇಜಾನ್ ಕಾಲೇಜ್ಗಳು ಇರೋದ್ರಿಂದ ಕಾಲೇಜ್ ಸ್ಟೂಡೆಂಟ್ಸು ಒಂದು ಅಫೋರ್ಡಬಲ್ ಪ್ರೈಸ್ಗೆ ಬಂದು ಟಕ್ ಅಂತ ಮಾಡಿಕೊಂಡು ಬೇಗ ಲೈಟಾಗಿ ಏನೋ ತಿನ್ಕೊಂಡು ಹೋಗೋ ಥರ ಜಾಗ. ಹುಡುಗರ ಅಡ್ಡ ಅಂತಲೇ ಅನ್ಬೋದು, ಎಲ್ಲ ಕಾಲೇಜ್ ಹುಡುಗರ ಅಡ್ಡ. ಮತ್ತು ಇಲ್ಲೊಬ್ಬರು ನಮ್ಮ ಹಳೇ ಸ್ಟೂಡೆಂಟ್ ಒಬ್ಬರು ಇದ್ದಾರೆ. ಇಲ್ಲಿ ನಿಟ್ಟೆ ಕಾಲೇಜು ಹತ್ರ ಇರೋದು, ಇದು ನಿಟ್ಟೆ ಕಾಲೇಜ್ ರೋಡಲ್ಲೇ ಇರೋದು. ಸೊ ನಿಟ್ಟೆ ಕಾಲೇಜ್ ರೋಡು ಗಂಟಗನಹಳ್ಳಿನಲ್ಲಿ ಇದ್ದೀವಿ. ಲೊಕೇಶನ್ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀವಿ, ಕ್ಲಿಕ್ ಮಾಡಿ ಡೈರೆಕ್ಟಾಗಿ ಜಾಗ ಬಂದ್ಬಿಡ್ಬೋದು ನೀವು. ಸೊ ಈ ಕಡೆ ನಿಟ್ಟೆ ಕಾಲೇಜ್ ಇದೆಯಂತೆ, ಮತ್ತು ಈ ಕಡೆ ಇನ್ನೂ ಒಂದು 2-3 ಕಾಲೇಜ್ ಇದೆಯಂತೆ. ಎಲ್ಲ ಕಾಲೇಜ್ ಹುಡುಗರ ಅಡ್ಡಕ್ಕೆ ಬಂದಿದ್ದೀವಿ. ತುಂಬ ಲೇಟ್ ಮಾಡಿದ್ರೆ ಹೋಗೋಣ, ಅವ್ರನ್ನ ಮಾತಾಡ್ಸೋಣ, ಎಷ್ಟು ವರ್ಷದಿಂದ ಇದ್ದಾರೆ ಅಂತೆಲ್ಲ ತಿಳ್ಕೊಂಡು ಆಮೇಲೆ ನಾವು ಮ್ಯಾಗಿಗಳನ್ನ ಟೇಸ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಮತ್ತು ಇವತ್ತಿನ ವೀಡಿಯೋನ ಸ್ಪಾನ್ಸರ್ ಮಾಡ್ತಾರೆ ಸ್ವಸ್ತಿಕ್ಸ್ ಮಸಾಲ, ಕರ್ನಾಟಕದ ಮತ್ತು ಸೌತ್ ಇಂಡಿಯಾದ ಒನ್ ಆಫ್ ದ ಲೀಡಿಂಗ್ ಮಸಾಲ ಬ್ರ್ಯಾಂಡು. ಇನ್ನೂ ಟ್ರೈ ಮಾಡಿಲ್ಲ ಅಂದರೆ ಟ್ರೈ ಮಾಡಿ. ಈಗ ಒಳಗೋಗ್ಬಿಡೋಣ. ನಮ್ಮ ವೀಡಿಯೋದಲ್ಲಿ ಜಾಯ್ನ್ ಆಗ್ತಿದ್ದಾರೆ ನಮ್ಮ ಗೋಲ್ಡನ್ ಥ್ರಾಟ್ಲ ಸತೀಶ್ ಅವರು. ನಾವು ಬರ್ಬೋದಾ? ನೀವಲ್ಲ, ಅವರು ಬನ್ನಿ. ನಮಸ್ಕಾರ ಸರ್, ನಿಮ್ಮ ಹೆಸರು ಸರ್? ಶ್ಯಾಮ್ದೀಪ್ ಅಂತ. ನಿಮ್ಮದು ಅಂಗಡಿ ಬಗ್ಗೆ ತಿಳಿಸ್ಕೊಡಿ. ತುಂಬ ಜನ ಸ್ಟೂಡೆಂಟ್ಸ್ ಎಲ್ಲ ಹೇಳಿದ್ರು, ಮತ್ತು ತುಂಬ ಜನ ರೆಕಮೆಂಡ್ ಮಾಡಿದ್ರು ನಮಗೆ. ಸೊ ಈ ರೋಡಲ್ಲಿ ಇಲ್ಲಿ ಬಂದು ಮ್ಯಾಗಿ ತಿನ್ನಿ ಅಂತ. ಅದು ಏನು ಸ್ಪೆಷಲ್ಲು ಮ್ಯಾಗಿ ಬಗ್ಗೆ? ಏನು ಡಿಫ್ರೆಂಟಾಗಿ ಮಾಡ್ತೀರಂತೆ, ಅದೇನು ರೆಸಿಪಿ ಅಂತ ಹೇಳಿ. 5 ಇಯರ್ಸಿಂದ ಮಾಡ್ತಾ ಇದ್ರು ಮ್ಯಾಗಿ. ಚೀಸ್ ಮ್ಯಾಗಿ, ಶೆಜ್ವಾನ್ ಮ್ಯಾಗಿ, ಪನ್ನೀರು, ಕಾರ್ನು, ಎಗ್ಗು. ಮೇನ್ ಮ್ಯಾಗಿ ಚೀಸ್ ಜಾಸ್ತಿ ಹೋಗುತ್ತೆ. ಓಕೆ. ಎಲ್ಲ ಕಾಲೇಜ್ ಸ್ಟೂಡೆಂಟ್ಸ್ ಜಾಸ್ತಿ. ಯಾವ ಥರ ನೀವು ಸಪ್ರೇಟಾಗಿ ಅದಕ್ಕೆ ಮಸಾಲೆ ಏನೋ ಸಪ್ರೇಟಾಗಿ ನಾವೇ ಮನೇಲಿ ರೆಡಿ ಮಾಡಿ ಮಾಡೋದು. ಅದಕ್ಕೆ ಬೇರೆ ಈ ನಾರ್ಮಲ್ ಪ್ಯಾಕೆಟ್ ಅಲ್ದಿರಾ ನೀವು ಸಪ್ರೇಟಾಗಿ ಮಾಡ್ತೀರಾ? ಸಪ್ರೇಟಾಗಿ ಮಾಡೋದು. ಓಕೆ. ಸೊ ಇಲ್ಲಿ ಬೇರೆ ಡಿಶ್ ಅಂದರೆ ಮ್ಯಾಗಿ ಒಂದೇ ಸಿಗುತ್ತೆ, ಬೇಕರಿ ಐಟಮ್, ಬನ್ ಸಮೋಸ, ಮಾಮೂಲಿ ಪಫ್ಸ್, ಸಮೋಸಗಳು ಅದೆಲ್ಲ ಸಿಗುತ್ತೆ. ಅದೆಲ್ಲ ಸಿಗುತ್ತೆ. ಮ್ಯಾಗಿ ಸ್ಪೆಷಲ್ಲು. ಮ್ಯಾಗಿ ಸ್ಪೆಷಲ್. ಆಮೇಲೆ ತಿರ್ಗಿ ಚೈನೀಸ್ ಫುಡ್ ಇದೆ ಈ ಪಕ್ಕದಲ್ಲಿ. ಸೊ ಅದು ಟೈಮಿಂಗ್ಸ್ ಎಲ್ಲ ಎಷ್ಟು ಗಂಟೆ? ನೀವು ಈ ಅಂಗಡಿ ಎಷ್ಟು ಗಂಟೆಗೆ? 8:30 ಇಂದ 8:00 10 o'clock ವರೆಗೂ ಇರ್ತೀರಿ. ಓಕೆ. ಅಂದರೆ 10 ರಾತ್ರಿವರೆಗೂ? ಹಾಂ, ನೈಟ್ 10 o'clock ವರೆಗೂ. ಸೊ ಚಾಟ್ಸು ಅದೊಂದು 11 ಸ್ಟಾರ್ಟ್ ಆಗುತ್ತೆ, 9:30 ವರೆಗೂ ಅದು ಕ್ಲೋಸ್. ಓಕೆ. ಪ್ರತಿದಿನ ಇರುತ್ತಾ? ಪ್ರತಿದಿನ. ಸಂಡೇ ಒಂದು 1 o'clock ಮೇಲೆ ತೆಗಿತೀನಿ. ಓಕೆ. ಸೊ ಮೇನ್ ಕಸ್ಟಮರ್ಸ್ ಇಲ್ಲಿ ಸ್ಟೂಡೆಂಟ್ಸ್? ಯಾವ್ಯಾವ ಕಾಲೇಜು ಇದು ಹತ್ರ ಇದೆ? ನಿಟ್ಟೆ ಎಲ್ಲ ಕಾಲೇಜ್ ಸರೌಂಡಿಂಗ್ ಎಲ್ಲ ಕಾಲೇಜಲ್ಲಿ ಬರ್ತಾರೆ. ಹೌದಾ? ನಿಟ್ಟೆ, ರೇವಾ, BMSIT, ಪ್ರೆಸಿಡೆನ್ಸಿ ಇವ್ರು ಬರ್ತಾರೆ. ಓಕೆ. ಅಂದರೆ ಜಾಸ್ತಿ ಸೇಲ್ ಆಗೋದು ಮ್ಯಾಗಿ. ಎಷ್ಟು ಒಂದು ಅಂದಾಜು ಎಷ್ಟು ಪ್ಲೇಟ್ ಸೇಲ್ ಆಗ್ಬೋದು? ಅದೊಂದು ಹೇಳೋಕ್ಕಾಗಲ್ಲ, ಹಂಗೆ ಒಂದು 70-80 ಆ ಥರ. ಓಕೆ, ಸರಿ ಸರ್, ನಾವು ಕೂಡ ಟೇಸ್ಟ್ ಮಾಡ್ತೀವಿ. ಥ್ಯಾಂಕ್ ಯು. ಮ್ಯಾಗಿನಲ್ಲಿ ವೆರೈಟೀಸ್ ಇದೆ. ನಾನು ಫಸ್ಟು ನನ್ನ ತಮ್ಮ ರೆಕಮೆಂಡ್ ಮಾಡಿದ ಜಾಗ, ಆಮೇಲೆ ಇವ್ರು ಬಂದು ಇವಾಗ ಡೀಲ್ ಮಾಡಿದ್ರು. ಯಾಕಂದರೆ ಇವರು ಇಲ್ಲಿ ನಿಟ್ಟೆ ಅಲ್ಯೂಮ್ನೈ ನಿಟ್ಟೆ ಕಾಲೇಜಿನ ಹಳೇ ವಿದ್ಯಾರ್ಥಿ. ಸೊ ಕ್ರಿಸ್ತ ಪೂರ್ವದಲ್ಲಿ ಬಂದಿದ್ದರು. ಸೊ ಅವರಿದ್ದಾಗ ಇದಿರಲಿಲ್ವಂತೆ ಅಂಗಡಿ, ಹೊಸ್ದಾಗಿ ಬಂದಿರೋದು 5 ವರ್ಷದಿಂದ. ಅದಕ್ಕೋಸ್ಕರ ನಿಧಾನಕ್ಕೆ ನಾಚ್ಕೊಂಡು ಬಂದು ಮಾತಾಡಿ ಪರ್ಮಿಷನ್ ಡೀಲ್ ಮಾಡಿದ್ರು. ಆಮೇಲೆ ನೋಡಿದ್ರೆ ಇನ್ನೊಂದೇನು ಅಂದರೆ ಅವ್ರಿಗೆ ನಮ್ಮ ಚಾನಲ್ ಗೊತ್ತು. ಆ ಮಗು ಮಾತಾಡ್ಸೋದ್ಮೇಲೆ ಸರ್ ನೀವು ಹೆಸರು ಗೊತ್ತಿಲ್ಲ, ನೀವು ಗೊತ್ತಿಲ್ಲ, ಈ ಫಿಗರ್ನೆಲ್ಲ ನೋಡಿದ್ದೀರಲ್ಲ ಅಂತ ಹೇಳ್ತಾ ಇದ್ರು. ಎಷ್ಟೋ ಜನ ನೋಡಿರ್ತಾರೆ. ಸೊ ಅವಾಗ ಫಸ್ಟು ಕೇಳಿದ್ವಿ ಎಷ್ಟೊಂದು ವೆರೈಟೀಸ್, ಒಂದೇ ಅಂದ್ಕೊಂಡಿದ್ದೆ, ಬಟ್ ತುಂಬ ವೆರೈಟೀಸ್ ಇದೆ. ಶೆಜ್ವಾನು, ಚೀಸ್ ಅಂತೆ, ಆಮೇಲೆ ಪನ್ನೀರು, ಆ ಥರ ಏನೇನೋ ವೆರೈಟೀಸ್ ಇದೆ.
ನಾವು ಫಸ್ಟು ಚೀಸಿಂದ ಶುರು ಮಾಡೋಣ, ಅದು ಫಾಸ್ಟ್ ಮೂವಿಂಗ್ ಅವ್ರು ಹೇಳಿದ್ದು ಅಂತ. ಸೊ ಅದನ್ನು ತರಿಸ್ಕೊಂಡಿದ್ದೀವಿ. ಸೊ ಕೆಳಗಡೆ ಮ್ಯಾಗಿ ಇದೆ, ಮ್ಯಾಗಿ ಮೇಲೆ ಒಂದು ಚೀಸು ಒಂದು ಲೇಯರ್ ಹಾಕಿದ್ದಾರೆ. ನಾರ್ಮಲ್ ಬರುತ್ತಲ್ಲ, ಒಂದು ಚೀಸ್ ಸ್ಲೈಸ್ನ ಹಾಕಿಕೊಟ್ಟಿರ್ತಾರೆ. ಇವ್ರು ಆಗಲೇ ಆ ಚೀಸ್ನ ಡಿಸಾಲ್ವ್ ಆಗಿಬಿಟ್ಟಿತ್ತು, ಇವ್ರು ಇನ್ನೂ ಡಿಸಾಲ್ವ್ ಮಾಡಿಬಿಟ್ರು. ಸೊ ಮೇಲ್ಗಡೆ ಕಾಂಗ್ರೆಸ್ ಕಳ್ಳಿ ಬೀಜ ಕೂಡ ಹಾಕಿದ್ದಾರೆ, ಈರುಳ್ಳಿ ಬೇಜಾನಿದೆ. ಟೇಸ್ಟ್ ಮಾಡುವ. ನಾವು ಹೋದಾಗೆಲ್ಲ ಇದು ಬಿಟ್ಟಿದ್ದಿದ್ರೆ ಕಾಲೇಜ್ಗೆ ಓದ್ತಾನೆ ಇರಲಿಲ್ಲ, ಇಲ್ಲೇ ಇರ್ತಿದ್ದ. ಚಿಯರ್ಸ್. ಗಾರ್ಡನ್ ಕಳೆ ಬೀಜ ಒಂದೇ ಹೋಮ್ವರ್ಕ್ ಮುಗಿದ್ಯಾ? ಇಲ್ಲ ಲೈಟು ಖಾರ ಹೊಡಿದು ಗಂಟ್ಲಿಗೆ. ನಾವು ಕಾಲೇಜ್ಗೆ ಹೋದಾಗ ಮೇನ್ ರೋಡ್ಗೆ ಬರ್ಬೇಕಾಯ್ತು, ಇಲ್ಲ ಕಾಲೇಜ್ ಕ್ಯಾಂಟೀನು. ಆ ಕ್ಯಾಂಟೀನಲ್ಲಿ ಗೊತ್ತಲ್ಲ ಕ್ಯಾಂಟೀನ್ಗಳು, ಇಲ್ಲ ಕಾಲೇಜ್ 3 ಕಿಲೋಮೀಟ್ರ್ ಆ ಕಡೆ ಹೋಗ್ಬೇಕು, ನೀವು ಏರ್ಪೋರ್ಟ್ ರೋಡ್ಗೆ, ಇಲ್ಲ ದೊಡ್ಡಬಳ್ಳಾಪುರ ರೋಡ್ಗೆ ಬರ್ಬೇಕು. ಇಲ್ಲೊಂದು ಬೇಕ್ರಿ ಇರೋದು, 4 ಪಪ್ಸ್ ಇಡೋನು, ಫಸ್ಟ್ ಕಮ್ ಫಸ್ಟ್ ಸರ್ವ್. 4 ಇಲ್ಲ. ಸೊ ಇದೆಲ್ಲ ಇದ್ಬಿಟ್ಟಿದ್ರೆ ಸ್ವರ್ಗನ ಇದ್ದಿದೆ. ಸ್ವರ್ಗ ಅಂತೇನಿಲ್ಲ, ಅವಾಗ ಅಷ್ಟು ರೋಲ್ ಕಾಲ್ ಆಯ್ತಾ ಇರ್ಲಿಲ್ವಲ್ಲ, ಕಮ್ಮಿ ರೋಲ್ ಕಾಲ್. ಮನೇಲಿ ಹೇಳ್ಕೊಡೋರು ಕಾಸು. ನಾವು ಅದು ಇದು ಈ ಇವೆಂಟ್ಸ್ಗಳು ಪ್ರಮೋಷನ್ಗಳು ಮಾಡ್ಕೊಂಡು ಹಂಗೆ ಮ್ಯಾನ್ ಪವರ್ ಸಪ್ಲೈಗಳು ನಾವೆಲ್ಲ ಪಾಕೆಟ್ ಮನಿಗೆ ಮನೆಯಲ್ಲಿ 1 ರೂಪಾಯಿ 2 ರೂಪಾಯಿ ಕೇಳ್ತಿದ್ವಿ ಕಾಲೇಜ್ ಟೈಮಲ್ಲಿ. 1 ರೂಪಾಯಿ 2 ರೂಪಾಯಿ 5 ರೂಪಾಯಿ 10 ರೂಪಾಯಿ ಜೋಬಲ್ಲಿ ಇತ್ತು ಅಂದರೆ ಹಬ್ಬ ಮಾಡ್ಬಿಡ್ತಿದ್ವಿ. ಒಂದ್ಸರಿ ಅವ್ರು ಆಗಲೇ ದುಡಿತಾ ಇದ್ರು. ಒಂದು ದಿನಕ್ಕೆ 200-300 ಕೊಡೋರು ನೋಡಿದ್ರಾ, ಪ್ರಮೋಷನ್ ಶ್ರೀಮಂತರು. ಬಟ್ ಇವಾಗೂ ಅಷ್ಟೇ ಇಲ್ಲಿ ಈ ಕಡೆ ಕ್ಯಾಮ್ರಾ ಹಿಂದೆ, ಆ ಕಡೆ ನಾವು ಈ ಕಡೆ ತೆಗಿತಾ ಇದ್ದೀವಿ. ಸೊ ಅನಿವಾರ್ಯ ಕಾರಣಗಳಿಂದ. ಸೊ ಆ ಕಡೆ ತುಂಬ ಜನ ಸ್ಟೂಡೆಂಟ್ಸ್ ಎಲ್ಲರೂ ಬಂದು, ಇವಾಗ ಲಂಚ್ ಟೈಮಲ್ಲ, ಬಂದು ಪಟಪಟ ತಿನ್ಕೊಂಡು ಹೋಗ್ತಾರೆ, ಚಿಲ್ ಮಾಡ್ತಾ ಇದ್ದಾರೆ ತುಂಬ ಜನ. ಸೊ ಏನು ಅಂದರೆ ಅಫೋರ್ಡಬಲ್ ಪ್ರೈಸು, ಕಮ್ಮಿ ರೇಟಿಗೆ ಒಂದು ಪಟಪಟ ತಿನ್ಕೊಂಡು ಹೋಗ್ಬೋದು. ಎಲ್ಲರ ಫೇವ್ರೇಟು. ಸೊ ಎಲ್ಲೇ ಇದ್ದರೂ 2 ಮಿನಿಟ್ಸ್ ಮ್ಯಾಗಿ, ಸೇಮ್ ಅದೇ ಮ್ಯಾಗಿನೇ, ಸ್ವಲ್ಪ ಇವರು ಮಸಾಲ ಏನೋ ಎಕ್ಸ್ಟ್ರಾ ಹಾಕಿದ್ದಾರೆ. ಇಂಟರ್ನ್ಯಾಷನಲ್ ಡಿಶ್, ಎಲ್ಲೋದ್ರೂ ಈಸಿಯಾಗಿ ಮಾಡ್ಕೊಂಡು ತಿನ್ನುವಂಥದ್ದು. ಬರೀ ಅದು ರೆಡಿ ಮಸಾಲ ಪ್ಯಾಕೆಟಲ್ಲಿ ಬರುತ್ತಲ್ಲ, ಅದನ್ನ ಜೊತೆಗೆ ಇವ್ರದ್ದು ಮಸಾಲ ಸ್ವಲ್ಪ ಮಿಕ್ಸ್ ಮಾಡಿದ್ದಾರೆ. ಸೊ ಅದಕ್ಕೆ ಅವಾಗಲೇ ತಿಂದಿದ ತಕ್ಷಣ ಕೆಂಪು ಬಂತು, ಸ್ವಲ್ಪ ಘಾಟು, ಸ್ವಲ್ಪ ಖಾರ ಎಲ್ಲ ಸ್ವಲ್ಪ ಹೆಚ್ಚು ಹಾಕಿದ್ದಾರೆ, ಮಸಾಲ ಬರೀತೋಲಿ. ಚೀಸ್ ಮ್ಯಾಗಿ ಅಂತ ಅವ್ರು ಹೇಳಿದಾಗ ನಾನೇನು ಅನ್ಕೊಂಡೆ ಒಳಗಡೆ ಹಾಕಿ ಚೀಸ್ ಹಾಕಿ ಮೆಲ್ಟ್ ಮಾಡಿ ಹಿಂಗೆಲ್ಲ ಫುಲ್ ಒಳಗಡೆ ಎಲ್ಲ ಹಿಂಗೆ ನಾರ್ತಾರ ಬರುತ್ತೆ ಅಂದ್ಕೊಂಡೆ. ಬಟ್ ಆ ಥರ ಅಲ್ಲ, ಇದು ಚೀಸ್ದು ಸ್ಲೈಸ್ ಬರುತ್ತಲ್ಲ, ಅಮೂಲ್ ಚೀಸ್ ನಾರ್ಮಲ್ಲು, ಅದನ್ನು ಮೇಲ್ಗಡೆ ಹಾಕಿ ಕೊಡ್ತಾರೆ. ಒಂದು ಫುಲ್ ಸ್ಲೈಸು. ಅದು ಈ ಬಿಸಿಗೆ ಕರ್ಗೋಗ್ಬಿಟ್ಟಿರುತ್ತೆ. ಮಿಕ್ಸ್ ಮಾಡ್ಕೊಂಡು ತಿಂದರೆ ಮಜಾ, ಚೆನ್ನಾಗಿದೆ, ಸಿಂಪಲಾಗಿ. ಈ ಕಾಂಗ್ರೆಸ್ ಕಳೆ ಬೀಜದ ಬದಲು ಕಾರ್ನ್ ಹಾಕಿದರೆ ಇನ್ನೂ ಚೆನ್ನಾಗಿದೆ. ಕಾರ್ನ್ ಅದು ಸಪ್ರೇಟ್ ಆಗಿದೆಯಲ್ಲ, ಅದು ಇನ್ನೊಂದಿದೆ, ಮ್ಯಾಗಿ ಇದೆ, ಕಾರ್ನ್ ಮ್ಯಾಗಿ. ಸೊ ಇದು ಚೀಸು. ಈ ವಿಡಿಯೋ ಡೆಡಿಕೇಟ್ ಮಾಡ್ತಾ ಇರೋದು ಬಂದು ಎಲ್ಲ ಕಾಲೇಜ್ ಸ್ಟೂಡೆಂಟ್ಸ್ ಮತ್ತು ಈ ಸುತ್ತಮುತ್ತ ಇರೋ ಕಾಲೇಜ್ಗಳ ಸ್ಟೂಡೆಂಟ್ಸ್ ಮತ್ತು ಇಲ್ಲಿ ಹಾಸ್ಟೆಲಲ್ಲಿರೋ ಹುಡುಗರಿಗೋಸ್ಕರ. ಯಾಕಂದರೆ ಅವರೇ ಜಾಸ್ತಿ ರೆಕಮೆಂಡ್ ಮಾಡಿದ ಜಾಗ ಇದು. ಅವರು ಎಷ್ಟೋ ಜನ ಹೇಳಿದರು ಈ ಜಾಗನ, ಬಟ್ ನಾನು ಅಷ್ಟೊಂದು ಗಮನ ಕೊಟ್ಟಿರಲಿಲ್ಲ. ನಾನು ಓಡಾಡ್ತಾ ಇದ್ದೆ, ಆಮೇಲೆ ಹುಡುಗರು ಅಡ್ಡ ಹಾಕೊಂಡವ್ರೆ ಅನ್ಕೊಂಡೆ. ನೀನು ಹೇಳಿದ್ಮೇಲೆ ಗೊತ್ತಾಗಿದ್ದು ಇಲ್ಲೂ ಇದೆಲ್ಲ ಸಿಗ್ತದೆ. ಆಮೇಲೆ ಇವತ್ತು ನಾನು ಅಲ್ಲಿ ಹೋದಾಗ ಫಸ್ಟ್ ವೀಡಿಯೋ ಮಾಡ್ಬೇಕಾದ್ರೆ ನನ್ನ ತಮ್ಮ ಸಿಗ್ದ ಅಲ್ಲಿ. ಅವನು ಹೇಳ್ದ ಆಯಿತು ಅಂತ ಬಂದು ನೋಡೋಣ ಅಂತ ಬಂದ್ವಿ. ಮ್ಯಾಗಿ ಇದೇನು ಮ್ಯಾಗಿದು ವೀಡಿಯೋ ಮಾಡ್ತಾಯಿದ್ದೀರಾ ಅಂದರೆ ಮಾಡ್ತೀವಿ. ಏನಾದರೂ ಡಿಫ್ರೆಂಟಾಗಿ ಒಂದು ಪದಾರ್ಥ ಇಷ್ಟೊಂದು ಫೇಮಸ್ ಆಗ್ತಿದೆ, 100 ಜನ ಬಂದು ತಿಂತಾರೆ ಅಂದರೆ ಅದ್ರ ಬಗ್ಗೆ ಹೇಳ್ಬೇಕಲ್ಲ ಬ್ರಾ. ಪಕ್ಕ ಒಂದು 250 ಪ್ಲೇಟ್ ಹೋಗುತ್ತೆ. ಜಾಸ್ತಿ ಹೋಗುತ್ತೆ. ಕಾಲೇಜ್ ಹುಡುಗರಲ್ಲ, ಊಟ ಟೈಮ್ ಸಕ್ಕದಾಗಿ ಹೋಗುತ್ತೆ. ಯಾಕಂದರೆ ನನಗೆ ಗೊತ್ತು ಕ್ಯಾಂಟೀನ್ಗಳು ನಮ್ಮ ನಿಟ್ಟಾಗಿ ಕಾಲೇಜಲ್ಲಿ ಈಗೂ ಹಂಗೆ ಇರ್ತದೆ ಅಂತ ಗೊತ್ತು. ಪಾಪ ಅವರು ಹಾಗೆಲ್ಲ ಮಾಡಬಾರ್ದು. ಆಮೇಲೆ ಹಾಸ್ಟ್ಲ್ ಊಟನೂ ಅಷ್ಟಕ್ಕಷ್ಟೇ, ಹಾಸ್ಟ್ಲು ಇದೆ ಅಲ್ಲಿ. ಸೊ ನೈಟು 10 ಗಂಟೆವರೆಗೂ ಇವರು ಅದಕ್ಕೆ ಓಪನ್ ಮಾಡೋದು. ಹಾಸ್ಟ್ಲ್ ಹುಡುಗರು ಇಲ್ಲೇ ಓಡಾಡ್ತಾ ಇರ್ತಾರೆ. ಸೊ ಅವರು ಬಂದು ತಿನ್ಕೊಂಡು ಹೋಗ್ತಾರೆ. ಸೊ ನೀವು ಇನ್ನೂ ಗೊತ್ತಿಲ್ಲ, ಆಲ್ರೆಡಿ ಗೊತ್ತಿರುತ್ತೆ, ಗೊತ್ತಿಲ್ಲ ಅಂದರೆ ಬಂದು ತಿನ್ನಿ. ಬರೇ ನಿಟ್ಟೆ ಅಲ್ಲ, ಇಲ್ಲಿ BMS ಐತಿ ಈ ಕಡೆ ದೊಡ್ಡಬಳ್ಳಾಪುರ ರೋಡಲ್ಲಿ, ಆ ಕಡೆ ರೇವಾ ಕಾಲೇಜ್ ಐತೆ, ಪ್ರೆಸಿಡೆನ್ಸಿ, ಈ ಕಡೆ ಎಲ್ಲ ಹುಡುಗರು ಬರ್ತಾರೆ. ಇಲ್ಲೊಂದು ರಯನ್ ಇಂಟರ್ನ್ಯಾಷನಲ್ ಸ್ಕೂಲ್ ಇದೆ, ಹುಡುಗರು ಬಂದ್ಬಿಡೋರು, ಬಿಡಲ್ಲ ಅಂದ್ಬಿಟ್ಟು ಬರಲ್ಲ. ಸೊ ಎಲ್ಲ ಕಾಲೇಜವರು ಬರ್ತಾರೆ ಈ ಕಡೆ ಸುತ್ತಮುತ್ತ ಎಲ್ಲ ಕಾಲೇಜ್. ಆಮೇಲೆ ವಿಡಿಯೋ ನೋಡ್ತಿರೋರು ನೀವು ಈ ಸುತ್ತಮುತ್ತ ಈ ಕಾಲೇಜಲ್ಲಿ ಓದಿದ್ದೀರಾ, ಇಲ್ಲೆಲ್ಲ ಬಂದು ತಿಂದಿದ್ದೀರಾ ಅಂದರೆ ಕಮೆಂಟ್ ಮಾಡಿ. ಓದ್ತಾ ಇದ್ದು ಇನ್ನೂ ಈ ಕಡೆ ಗೊತ್ತಿಲ್ಲ ಅಂತಂದರೆ ಬನ್ನಿ. ಆರವಳ್ಳಿ ರೋಡು ಈ ಕಡೆ ಗಂಡಗನಹಳ್ಳಿ ಇದೆ, ಕೆರೆಗಿನ್ನ ಹಿಂದೆನೆ ಇಲ್ಲಿ ಮುಂದೆ ಒಂದು ಕೆರೆ ಇದೆ. ಇಲ್ಲಿ ಬಂದಿದ್ರೆ ತಿಂದಿದ್ರೆ ಹಳೆ ಕಸ್ಟಮರ್ ಆಗಿದೆ ಒಂದು ಕಮೆಂಟ್ ಮಾಡಿ, ನಿಮ್ಮ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡಿ. ಈಗ ನೆಕ್ಸ್ಟು ಇನ್ನೊಂದು ಇದೆಯಂತೆ ಮ್ಯಾಗಿ, ಅದನ್ನು ತಿನ್ನೋಣ, ಬೇರೆ ಫ್ಲೇವರ್. ನೆಕ್ಸ್ಟು ನಾನು ಶೆಜ್ವಾನ್ ಕೇಳಿದೆ, ಇವ್ರು ರೋಗಲ್ಲಿ ಎಗ್ ಮಾಡಿಸ್ಕೊಂಡ್ಬಿಟ್ಟಾರೆ. ಸುಳ್ಳು ಹೇಳಿ ತಪ್ಪು ಹೇಳ್ಬಿಟ್ನಲ್ಲ, ಈಗ ಬೇರೆ ಬಂದ್ಬಿಡ್ತಲ್ಲ ಅಂತ. ಎಗ್ ಮ್ಯಾಗಿನ ತರಿಸಿದ್ದೀನಿ, ಮೊಟ್ಟೆ ಹೊಡೆದು ಹಾಕಿರೋದು, ಎಗ್ ಬುರ್ಜಿ ಥರ ಎಗ್ಗು ಪೀಸಸ್ಗಳೆಲ್ಲ ಕಾಣಿಸ್ತಾ ಇರುತ್ತೆ. ಮತ್ತು ಡ್ರೈ ಬರೋಲ್ಲ ಇಲ್ಲಿ ಎಳ್ಳ ಮ್ಯಾಗಿನ, ಅವಾಗಲೇನು ಅಷ್ಟೇ ಸ್ವಲ್ಪ ಗ್ರೇವಿ ಥರ ಇರುತ್ತೆ. ಇದು ಸೂಪಿ ನೂಡಲ್ಸ್ ಥರ. ಸೂಪಿ ಅಂದರೆ ತುಂಬ ಅಲ್ಲ, ಸೂಪ್ಲೆಸ್ ನೂಡಲ್ಸ್. ಸೂಪಲ್ಲಿ ಸೂಪ್ಲೆಸ್, ಸ್ವಲ್ಪ ನೀರು ಥರ ಇರುತ್ತೆ ಅಂತ. ಬಾಯಿ ಸುಟ್ಟೋದು ನಂಗೆ ಇಕ್ಕೊಂಬಿಟ್ರೆ.
ಮೊಟ್ಟೆ ಆಯ್ತಲ್ಲ, ಇದರಲ್ಲಿ ಇವ್ರು ಮಾಡಿರೋ ಹೋಮ್ ಮೇಡ್ ಮಸಾಲ ಸ್ವಲ್ಪ ಫೀಲ್ ಮಾಡ್ಬೋದಲ್ಲ? ಜಾಸ್ತಿ ಬರ್ತಾಯಿದೆ. ಎಸ್. ಅದರಲ್ಲಿ ಬರೀ ಚೀಸ್ ತುಂಬಿಕೊಂಡಿತ್ತು. ಇದ್ರಲ್ಲಿ ಮೊಟ್ಟೆ ಕೂಡ ಎಕ್ಸ್ಟ್ರಾ ಹಾಕಿದಾರಲ್ಲ, ಹಾಕಿದಾರಲ್ಲ, ಆ ಉಪ್ಪು ಈ ಉಪ್ಪು ಎಲ್ಲ ಸೇರಿ ಉಪ್ಪು. ಮಸಾಲ ಬರೀ ಇದು ಹೋಗಿದೆ ಸ್ವಲ್ಪ. ಇದು ಯಾವುದೋ ನಾನ್ ವೆಜ್ ಮಸಾಲ ಹಾಕ್ತಾರಲ್ಲ ಆ ಥರ ಇದೆ ಮಸಾಲ. ಇದು ವೆಜ್ ಡಿಶ್ ಮಾಡೋಕೆ ಮಸಾಲ ಹಾಕೋ ಮಸಾಲ ಥರ ಇಲ್ಲ. ಅದೇ ಧನಿಯಾ ಜಾಸ್ತಿ. ಧನಿಯಾ ಜಾಸ್ತಿ. ಆಮೇಲೆ ಇದು ಯೂಸ್ ಮಾಡೋ ಟೊಮೆಟೊ ಅವೆಲ್ಲ ಈರುಳ್ಳಿ ಎಗ್ ಬುಜ್ಜಿಗೆ ಮಾಡೋ ಥರ ಮಾಡಿ ಮಾಡ್ಕೊಂಡ್ರದು. ಮೊಟ್ಟೆ ಜಾಸ್ತಿ ಕಾಣಿಸುತ್ತೆ. ಈರುಳ್ಳಿನೂ ಚೆನ್ನಾಗಿ ಗೊತ್ತು. ಬೇಕಾದ್ರೆ ನೀವು ಇನ್ನೂ ಬೇಕಾದ್ರೆ ಕಸ್ಟಮೈಸ್ ಮಾಡಿಸ್ಕೊಬೋದು ಅನ್ಸುತ್ತೆ. ಡಬಲ್ ಎಗ್ ಹಾಕ್ಬೋದು. ಡಬಲ್ ಎಗ್ ಯೂಶಲಿ ನಾವೆಲ್ಲಾದರೂ ಡಬಲ್ ಎಗ್ ಕೇಳೋದು ಎಲ್ಲರೂ. ನಾವೆಲ್ಲ ಎಗ್ ರೈಸ್ಗೂ ಅಷ್ಟೇ. ಅದೆಲ್ಲ ಯಾವ ಮೂಲೆಗೂ ಸಲ್ಲ ಸಿಂಗಲ್ ಎಲ್ಲ ಮಾಡಿಸಿದ್ರೆ ನಾವು ವೀಡಿಯೋ ಮಾಡಬೇಕು ಅನ್ನೋ ಅಷ್ಟೇ ಜಾಸ್ತಿ ಸಿಗ್ತಾ ಇರುತ್ತೆ. ಅವಾಗ ಡಬಲ್ ಎಗ್ ಹಾಕ್ಸಿರ್ತೀವಿ ಅಂತ ಅರ್ಥ ನಾರ್ಮಲಾಗಿ. ಸೊ ಆ ಥರನೇ ತಿನ್ನಬೇಕು. ಈಗ ನೋಡಿ ಮೊಟ್ಟೆಗಳು ಜಾಸ್ತಿ ಕಾಣಿಸ್ತಾ ಇರಬೇಕು. ಅದಕ್ಕಿಂತ ಚೀಸ್ಗಿಂತ ಇದು ಜಾಸ್ತಿ ಇಷ್ಟ ಆಯಿತು. ಇನ್ನೂ ವೆರೈಟೀಸ್ ಇದೆ, ಎಲ್ಲ ಟ್ರೈ ಮಾಡೋಕ್ಕಾಗಲ್ಲ, ಬೇಜಾನಿದೆ. ನೀವು ಆಲ್ರೆಡಿ ತಿಂದಿದ್ರೆ ಕಮೆಂಟ್ ಮಾಡಿ ನಿಮ್ಮ ಫೇವ್ರೇಟ್ ಏನು ಅಂತ. ನೆಕ್ಸ್ಟು ಇನ್ನೊಂದು ಡಿಶ್ಗೆ ಹೋಗ್ಬಿಡೋಣ. ನೆಕ್ಸ್ಟು ಒಂದು ಇಂಟರ್ನ್ಯಾಷನಲ್ ಡಿಶ್ ತಿಂದಾದಮೇಲೆ ಇನ್ನೊಂದು ಇಂಟರ್ನ್ಯಾಷನಲ್ ಡಿಶ್ ಎಲ್ಲರ ಫೇವ್ರೇಟು ಹನಿ ಕೇಕು. ಈಗಿನ ಕಾಲದವರೆಲ್ಲ ಬರೀ ಪೇಸ್ಟ್ರೀಸ್ ತಿನ್ಕೊಂಡಿರ್ತಾರೆ, ಬಟ್ ನಮ್ಮ ಕಾಲದಲ್ಲಿ ಹನಿ ಎಲ್ಲ ಕೆಳಗಡೆ ಹೊಂಟೈತೆ, ಪೇಪರೆಲ್ಲ ಇಟ್ಕೊಂಡ್ಬಿಡ್ತೀವಿ. ಆಯ್ತಾ ತಿನ್ನೋದಾ? ವೀಡಿಯೋ ಮಾಡಿರಿ ಅಂದರೆ ಹನಿದೇ ಚಿಂತೆ ಆಗ್ಬಿಟ್ಟಿದೆ, ಕೆಳಗಡೆ ಸೇರ್ಕೊಂಡ್ಬಿಟ್ಟಿದೆ ಅಂದ್ಕೊಂಡು. ಸೊ ನಮ್ಮ ಟೈಮಲ್ಲೆಲ್ಲ ಫೇವ್ರೇಟು ಇದು ಕೇಕ್ ಅಂದರೆ ಹನಿ ಕೇಕ್ ಎಲ್ಲರ ಫೇವ್ರೇಟು. ಸೊ ಯಾರ್ಯಾರು ಇದನ್ನು ಒಪ್ಕೊತೀರಾ ಕೈ ಎತ್ತಿ ಹೇಳಿ ಹನಿ ಕೇಕ್ ಅಂತ. ಚಿಯರ್ಸ್. ಇನ್ನು ಸ್ವಲ್ಪ ಹನಿ ಇರಬೇಕಾಯಿತು. ಕೊಬ್ಬರಿ ಜಾಸ್ತಿ ಇದೆ. ಸೊ ಫೈನಲಾಗೆ ಇಲ್ಲಿಗೆ ಬಂದಾಗ ಮೇನ್ ಟ್ರೈ ಮಾಡಬೇಕಾಗಿರೋದು ಮ್ಯಾಗಿ ಗಡು ವೆರೈಟೀಸ್ ಇದೆ. ಎಲ್ಲ ತೋರ್ಸೋಕ್ಕಾಗಲ್ಲ, ಯಾಕಂದರೆ ನಾವು ಬೇಜಾನ್ ಶೂಟ್ ಮಾಡ್ತಾಯಿದ್ದೀವಿ ಇವತ್ತು. ಹೊಟ್ಟೆನಲ್ಲಿ ಜಾಗ ಇಲ್ಲ, ಅದಕ್ಕೆ ಯಾವುದು ಜಾಸ್ತಿ ಫಾಸ್ಟ್ ಮೂವಿಂಗ್ ಅದನ್ನು ಮಾತ್ರ ತೋರಿಸಿದ್ವಿ. ಸೊ ಎಗ್ ಮ್ಯಾಗಿ ನಮಗೆ ಇಷ್ಟ ಆಯಿತು ನಾರ್ಮಲ್ ಚೀಸ್ ಮ್ಯಾಗಿಗಿಂತ. ಚೀಸ್ ಮ್ಯಾಗಿನೂ ಚೆನ್ನಾಗಿತ್ತು, ಬಟ್ ಅದರಲ್ಲಿ ಸ್ವಲ್ಪ ಚೀಸೆಲ್ಲ ಮೇಲೆ ಹಾಕಿರ್ತಾರಲ್ಲ ಅದೊಂದು ಸ್ಲೈಸು, ಅದೇ ಸ್ವಲ್ಪ ಡಾಮಿನೇಟ್ ಮಾಡಿಬಿಡುತ್ತೆ. ಮಸಾಲ ಸ್ವಲ್ಪ ನಿಮಗೆ ಗೊತ್ತಾಗಲ್ಲ, ಬಟ್ ಇದು ಸ್ವಲ್ಪ ಮಸಾಲ ಅವರು ಹಾಕಿರೋದು, ಅವರು ಪ್ರಿಪೇರ್ ಮಾಡಿರೋ ಎಕ್ಸ್ಟ್ರಾ ಮಸಾಲಾನ ಫೀಲ್ ಮಾಡ್ಬೋದು ಎಗ್ ಮ್ಯಾಗಿನಲ್ಲಿ. ಚೆನ್ನಾಗಿತ್ತು, ಸ್ಟ್ರಾಂಗ್ ಆಗಿತ್ತು. ತುಂಬ ಜನ ತಿಂತಾರೆ, ಅವ್ರು ಹೇಳ್ದಂಗೆ 200-300 ಜನ ಪ್ಲೇಟ್ ಹೋಗುತ್ತೆ ಆರಾಮಾಗಿ. ಎಲ್ಲರ ಹಾಟ್ ಸ್ಪಾಟು. ಅದು ಬಿಟ್ಟು ಬೇರೆ ಇದೆ ಬೇಕ್ರಿ ಐಟಮ್ಸು, ಡೋನಟ್ಸ್ ಎಲ್ಲ ಇದೆ, ಡೋನಟ್ಸ್ ಇದೆ, ಎಲ್ಲ ಇದೆ. ಒಂದು ಸ್ಪಾಟ್ ಅನಿಸುತ್ತೆ. ಸೊ ಇಂಥ ಜಾಗದಲ್ಲಿ ಎಲ್ಲೂ ಏನೂ ಇಲ್ಲ ಅನಿಸುತ್ತೆ, ಯಾಕೆ ಬರ್ತಾ ಕೆರೆ ಅದು ಇದೆಲ್ಲ ಆ ಕಡೆ ಈಗ ಒಂದು 2 ಅಂಗಡಿ ಆಗಿರ್ಬೋದು ಅಷ್ಟೇ, ಬಟ್ ಮುಂಚೆ ಇದೊಂದೇ ಇದ್ದಿದ್ದು. ಇದಂದರೆ ನಾನು ಈ ಕಡೆ ಓಡಾಡೋವಾಗ ನೋಡಿದ್ದು. ಇದು ಏನು ಇದೆಲ್ಲ ಸಿಗುತ್ತೆ ಅಂತ ದೇವರನ್ನೇ ಗೊತ್ತಿರಲಿಲ್ಲ. ಗೊತ್ತಿದ್ರೆ ಒಂದೆರಡು ಸ್ಟಾಪ್ ಹಾಕ್ಬಿಟ್ಟು ಹೋಗ್ತಾ ಇದ್ದೆ. ಸೊ ಒಂದು ಸ್ಟಾಪ್ ಬಂದರೆ ಎಲ್ಲ ಸಿಗುತ್ತೆ. ಗೋಲಿ ಸೋಡಾ ಸಿಗುತ್ತೆ. ಗೋಲಿ ಸೋಡಾ ಇದೆ. ಡ್ರಿಂಕ್ಸ್ ಎಲ್ಲ ನೀಟಾಗಿ ಸಿಗುತ್ತೆ. ಡ್ರಿಂಕ್ಸ್ ಅಂದರೆ ಕೂಲ್ ಡ್ರಿಂಕ್ಸ್. ಒಂದು ರೋಡಲ್ಲಿ ಓಡಾಡಿದ್ರೆ ಒಂದು ಸ್ಟಾಪ್ ಹಾಕಿ ಮ್ಯಾಗಿ ತಿನ್ಕೊಂಡು ಹೋಗಬೇಕು ಅಂತ. ಇಲ್ಲಾಂದರೆ ಸುಮ್ಮನೆ ಒಂದು ಮೆಮೊರಿಗೋಸ್ಕರ ಮಾಡಿರೋದು. ನೀವೇನ ಮುಂಚೆ ತಿಂದಿದ್ರೆ ಇಲ್ಲಿ ಕಾಲೇಜಲ್ಲಿ ಇದ್ದು ಓದ್ತಿದ್ದು, ಇವಾಗ ಬೇರೆ ಕಡೆ ಹೋಗಿದ್ದೀರಾ, ಅದನ್ನ ಹಳೆ ನೆನಪು ಮಾಡ್ಕೊಬೇಕು. ಇವ್ರ ಥರ ಇವ್ರಿಗೆ ಇವ್ರ ಟೈಮಲ್ಲಿ ಇರಲಿಲ್ಲ ನನ್ನ ಟೈಮಲ್ಲಿ ಅಂತ ಅನ್ಕೊಬೇಕು. ಅಂಥವ್ರು ನೋಡಲಿ ಅಂತ ಮಾಡಿರೋ ವೀಡಿಯೋ. ನಮ್ಮ ಕಾಲೇಜವ್ರು ನನ್ನ ಜೊತೆ ಓದಿರೋದ್ರೆ ಇವಾಗ ಬಂದು ಟ್ರೈ ಮಾಡಿ. ಸಿಂಪಲಾಗಿರುತ್ತೆ, ಮಾಮೂಲಿ ಹೆಂಗಿರುತ್ತೆ ಮ್ಯಾಗಿ ಅದೇ ಥರ ಸಿಂಪಲಾಗಿರುತ್ತೆ. ಒಂದು ಸ್ವಲ್ಪ ಎಕ್ಸ್ಟ್ರಾ ಮಸಾಲ ಅವ್ರು ಆ್ಯಡ್ ಮಾಡಿರ್ತಾರೆ ಅವ್ರದ್ದು ಅಷ್ಟೇ. ಸೊ ಒಂದ್ಸಲ ವಿಸಿಟ್ ಮಾಡ್ಬೋದು. ಆಮೇಲೆ ಕೊನೆಯದಾಗಿ ಈ ವಿಡಿಯೋನ ಮತ್ತು ನಮ್ಮ ಚಾನಲ್ನ ಸ್ಪಾನ್ಸರ್ ಮಾಡ್ತಾಯಿದ್ದು ಸ್ವಸ್ತಿಕ್ಸ್ ಮಸಾಲ. ಸೊ ಮನೆಯಲ್ಲಿ ಸ್ವಸ್ತಿಕ್ಸ್ ಮಸಾಲದಲ್ಲಿ ನೀವು ಅಡುಗೆ ಮಾಡ್ಕೊಂಡು ತಿನ್ಬೋದು. ಅದರಲ್ಲೂ ಚಾಟ್ ಮಸಾಲ ಮತ್ತು ಈ ಥರ ಅದರಲ್ಲೂ ಏನೋ ಮಸಾಲಗಳೆಲ್ಲ ಸಿಗುತ್ತೆ. ನೀವು ಅದನ್ನು ಬಳಸಿ ಏನಾದರೂ ಅಡುಗೆ ಮಾಡ್ಕೊಂಡು ತಿನ್ಬೋದು. ಟ್ರೈ ಮಾಡಿ, ನಿಮ್ಮ ನಿಯರೆಸ್ಟ್ ಸ್ಟೋರ್ಸಲ್ಲಿ ಸಿಗುತ್ತೆ ಎಲ್ಲನೂ. ಇಲ್ಲಾಂದರೆ ಅವ್ರ ವೆಬ್ಸೈಟ್ ಮುಖಾಂತರ ನೀವು ಆನ್ಲೈನಲ್ಲಿ ಕೂತ್ಕೊಂಡು ಮನೇಲಿ ಡೆಲಿವರಿ ತೊಗೊಬೋದು. ಆಮೇಲೆ ಕೊನೆಯದಾಗಿ ಈ ವಿಡಿಯೋ ಇಷ್ಟ ಆಗಿದ್ರೆ ಜಾಸ್ತಿ ಲೈಕ್ ಮಾಡಿಬಿಟ್ಟು ತುಂಬ ಶೇರ್ ಮಾಡಿ. ಆಮೇಲೆ ನಮ್ಮ ಚಾನಲ್ ನೀವು ಸಬ್ಸ್ಕ್ರೈಬ್ ಆಗಿಲ್ಲ, ಸತೀಶ್ ಅವರು ಗೋಲ್ಡನ್ ತೋಟ ಅವ್ರ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇಬ್ಬರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ, ಸಪೋರ್ಟ್ ಮಾಡಿ ಎಲ್ಲರಿಗೂ. ನಮಸ್ಕಾರ.